ಬನ್ನಿ ಇವತ್ತು ನಾನು ನಿಮಗೆ ಸೂಪರ್ ಆಗಿ ಬೂದ್ಗುಂಬಳಕಾಯಿಂದ ಕಾಯಿ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕಾಯಿ ಹುಳಿ ಬಂದು ನೀರಿಂಗ್ ಮಜ್ಜಿಗೆ ಹುಳಿ ಥರನೇ. ಮಜ್ಜಿಗೆ ಹುಳಿಗಾದರೆ ನಾವು ಕಡಲೆಬೇಳೆನೋ ತೊಗರಿಬೇಳೆನೋ ನೆನೆಸ್ಬಿಟ್ಟು ಧನಿಯಾ ಜೊತೆ ಮಿಕ್ಕಿದ ಮಸಾಲೆಗಳನ್ನು ಹಾಕಿ ರುಬ್ಬಿ ಮಾಡ್ತೀವಿ. ಇಲ್ಲ ಕೆಲವೊಂದು ಸತಿ ರುಬ್ಬೇಕಾದ್ರೆ ಹುರ್ಗಡ್ಲೆ ಹಾಕಿ ಮಾಡ್ತೀವಿ. ಇದೆರಡೂ ಹಾಕಲ್ಲ ನಾವು. ಸಿಂಪಲ್ಲಾಗಿ ಬೇಸಿಕ್ ಮಸಾಲೆಗಳಿಂದ ಮಾಡೋಂಥದ್ದು. ಮಲೆನಾಡಲ್ಲಿ ಜಾಸ್ತಿ ಇದನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನು. ಖಂಡಿತ ನೀವು ಟ್ರೈ ಮಾಡಬೇಕು. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಅರ್ಧ kg ಬೂದ್ಗುಂಬಳಕಾಯಿ ತೊಗೊಂಡು ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇದೇ ಥರನೇ ಹೆಚ್ಕೋಬೇಕು ಕಾಯಿ ಹುಳಿಗೆ. ಮತ್ತು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು. ಈಗ ಮಸಾಲ ರುಬ್ಕೊಳ್ತಾ ಇದ್ದೀನಿ. ಒಂದು 5 ರಿಂದ 6 ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಆಮೇಲೆ ಕೊತ್ತಂಬರಿ ಸೊಪ್ಪು ತುಂಬ ಹಾಕಬಾರ್ದು, ಒಂದು ಸ್ವಲ್ಪನೇ ಹಾಕಬೇಕು. ಕರ್ಬೇವಿನ ಸೊಪ್ಪು, 1 ಟೀ ಸ್ಪೂನ್ ಜೀರಿಗೆ, ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ, ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಹಾಕಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ 3/4 ಬೂದ್ಗುಂಬಳಕಾಯಿ ಬೆಂದಿರಬೇಕು. ಆವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ರುಬ್ದಂಥ ಮಸಾಲಾನ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು. ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿರುತ್ತಲ್ವ, ಅದಕ್ಕೊಂಚೂರು ನೀರು ಹಾಕಿ ಸೇರಿಸ್ಕೊಳ್ಳಿ. ಘಮಗೋಸ್ಕರ ಒಂದೇ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಯೋಕ್ಕೆ ಬಿಡಿ. ಒನ್ಸ್ ಚೆನ್ನಾಗಿ ಕುದಿ ಬಂದ ಮೇಲೆ ಆಲ್ಮೋಸ್ಟ್ 3/4 ಬೆಂದಿರುತ್ತೆ ಕಾಯಿ. ಈ ಸ್ಟೇಜಲ್ಲಿ ತಾಜಾ ಮೊಸರು, ಹುಳಿ ಇರಬಾರ್ದು, ಫ್ರೆಶ್ ಆಗಿರೋಂಥ ಮೊಸರನ್ನ ಕಡಿದ್ಬಿಟ್ಟು ಸೇರಿಸ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಮೊಸರು ಸೇರಿಸಿದ್ಮೇಲೆ ತುಂಬ ಹೊತ್ತು ಕುದಿಲಿಕ್ಕೆ ಬಿಡಬಾರ್ದು. ಲೈಟಾಗಿ ಕುದಿ ಬಂದ ತಕ್ಷಣ ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾದ ಕಾಯಿ ಹುಳಿ ರೆಡಿ. ಒಗ್ಗರಣೆಗೆ ಬೇಸಿಕ್ ಸಾಸಿವೆ ಹಾಕ್ಬಿಟ್ಟು ಒಂದು ಒಣಮೆಣ್ಸಿನ್ಕಾಯಿ ಬೇಕಾದ್ರೆ ಸೇರಿಸ್ಕೊಳ್ಳಿ. ನಾನು ಹಾಕಿಲ್ಲ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್.